ಸೊ ಇವಾಗ ಯಾರೋ ಒಬ್ಬರು ಒಂದು ಕಂಪನಿ ಶುರು ಮಾಡಬೇಕು ಅಂದ್ಕೊಳ್ತಿದ್ದಾರೆ AI ಬೇಸ್ಡ್. ನಿಮ್ಮ ಸಜೆಷನ್ಸ್ ಏನು ಅವರಿಗೆ? ಒಂದು 5 ಸಜೆಷನ್ಸ್ ಅಂತ ಅಂದ್ಕೊಳ್ಳಿ. See, first of all, AI should be used only if it is necessary. Okay. Right? ಈಗ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಲೈಕ್ ಯು ಆರ್ ಟ್ರೈಂಗ್ ಟು ಸಾಲ್ವ್ ಸಂಬಡೀಸ್ ಪ್ರಾಬ್ಲಮ್. ಓಕೆ, ಆ ಪ್ರಾಬ್ಲಮಿಗೆ ನಿಮ್ಮ ಡೊಮೇನ್ ನಾಲೆಜಿಂದ ಅಥವಾ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ ಎಕ್ಸಾಕ್ಟ್ಲಿ ವಾಟ್ ಈಸ್ ನೀಡೆಡ್ ಅದನ್ನು ಸಾಲ್ವ್ ಮಾಡಿ ಫಸ್ಟ್ ಪ್ರಿನ್ಸಿಪಲ್ಸಿಂದ ಯೋಚನೆ ಮಾಡಿ ಸಾಲ್ವ್ ಮಾಡಿ ಅಲ್ಲಿ ಯಾವುದನ್ನು AI ಕ್ಯಾನ್ ಡೂ ಬೆಟರ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕೆ ಹೊರತು ಓಕೆ ಫುಲ್ ಎಂಡ್ ಟು ಎಂಡ್ ನಾನು ಲೈಕ್ ChatGPT ಕೇಳಿಬಿಟ್ಟು ನಾನು ಬಿಸ್ನೆಸ್ ಪ್ಲ್ಯಾನ್ ರೆಡಿ ಮಾಡ್ತೀನಿ, ChatGPT ಕೇಳ್ಬಿಟ್ಟು ಪ್ರಾಡಕ್ಟ್ ಮಾಡ್ತೀನಿ, ChatGPT ಕೇಳಿಬಿಟ್ಟು ಪ್ರೋಗ್ರಾಮ್ ಮಾಡ್ತೀನಿ ಅಂದರೆ ಇಟ್ ವಾಂಟ್ ಗೋ ಟು ಫಾರ್. ಡೆಫಿನೆಟ್ಲಿ ನಾಟ್. ಓಕೆ, ಹ್ಯೂಮನ್ ಇಂಟೆಲಿಜೆನ್ಸ್ ಬೇಕೇ ಬೇಕು. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ಯು ನೀಡ್ ಟು ಬಿ ಎಕ್ಸ್ಟ್ರೀಮ್ಲಿ ರೆಸ್ಪಾನ್ಸಿಬಲ್. ಬಿಕಾಸ್ ಈಗ ಈ ಹೈಪ್ ಸೈಕಲಲ್ಲಿ ಇಟ್ಸ್ ವೆರಿ ಈಸಿ ಟು ಕಮ್ ಅಪ್ ವಿತ್ ಲೈಕ್ ಗ್ರೇಟ್ ಲುಕಿಂಗ್ ಪ್ರಾಡಕ್ಟ್ ವಿಚ್ ಕ್ಲೇಮ್ಸ್ ಲಾಟ್ ಆಫ್ ಥಿಂಗ್ಸ್. ಓಕೆ, ಸೊ ನೀವು ಯಾವುದೋ ಒಂದು ಮೆಡಿಕಲ್ ಡೊಮೇನಲ್ಲಿ ನಾನು ಐ ಕ್ರಿಯೇಟೆಡ್ AI ಡಾಕ್ಟರ್ ಅಂತ, ಓಕೆ, ಸುಮ್ಮನೆ ಒಂದು ಪ್ರೋಗ್ರಾಮ್ ಮಾಡಿ ChatGPT ನೀವು ಕೇಳೋ ಕ್ವೆಶನ್ಸ್ನ ChatGPT ಕೇಳ್ಬಿಟ್ಟು ಉತ್ತರ ಬಂದಿದ್ದನ್ನು ಹಿಂಗೆ ಕೊಟ್ಟು ಸಮ್ ಥಿನ್ ಲೇಯರ್ ಆಫ್ ಸಾಫ್ಟ್ವೇರ್ ಬರೆದ್ಬಿಟ್ಟು ಮಾಡ್ಬೋದು. ಬಟ್ ಹೂ ಟೇಕ್ಸ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ರಾಂಗ್ ಅಡ್ವೈಸ್? Okay, so there is a whole lot of technology and the layers of control that we need to build at the AI ಮೇಲೆ to make it useful, make it reliable, make it trustworthy for people to use. ಅದಕ್ಕೆ ತುಂಬ ವರ್ಕ್ ಇದೆ. ಸೊ ಅದನ್ನೆಲ್ಲ ರೆಸ್ಪಾನ್ಸಿಬಲ್ ಆಗಿ ಮಾಡಿದರೆ ದೆನ್ that will be a successful thing. Otherwise it will be a irresponsible thing. ಒಂದು, it is not great for consumers, customers. ಎರಡು, it will kill the industry only because ಈಗ customers will start losing hope. ಕಾನ್ಫಿಡೆನ್ಸ್ ಇರಲ್ಲ, ದ ಟ್ರಸ್ಟ್ ಇರಲ್ಲ AI ಬೇಸ್ಡ್ ಸೊಲ್ಯೂಷನ್ ಮೇಲೆ. ಕರೆಕ್ಟ್. that will kill the whole industry also.